ನೀವೆಷ್ಟು ಆರೋಗ್ಯವಾಗಿದ್ದೀರಾ? ಇವತ್ತೊಂದು ಸಣ್ಣ ಟೆಸ್ಟ್ ತಗೊಳ್ಳೋಣ. 5 ಪಾಯಿಂಟರ್ಸ್ಗೆ ಎಸ್ ಆರ್ ನೋ ಹೇಳಬೇಕು ಅಷ್ಟೇ. ಬೆಳಗ್ಗೆದ್ದಿದ ತಕ್ಷಣ ಕಾಫಿ ಟೀನ ಅವಾಯ್ಡ್ ಮಾಡ್ತೀರಾ? ಮಿನಿಮಮ್ 20 ನಿಮಿಷ ಆದರೂ ಎನಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀರಾ? ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಅಂಶ ಆ್ಯಡ್ ಮಾಡ್ತೀರಾ? ಅಟ್ಲೀಸ್ಟ್ 30 ನಿಮಿಷಗಳು ನಿಮ್ಮ ಫೋನ್ನ ನೋಡ್ದಂಗೆ ಇಡ್ತೀರಾ? ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಕೇವಲ 15 ನಿಮಿಷ ಆದರೂ ಎಕ್ಸ್ಪೋಜರ್ ಇದೆಯಾ? ನಿಮ್ಮ ಸ್ಕೋರ್ ಎಷ್ಟು ಬಂತು 5ರಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರ ಸ್ಕೋರ್ ಏನು ಚೆಕ್ ಮಾಡೋಣ. ನನ್ನ ಫೇವ್ರೆಟ್ ಕ್ಲೈಂಟ್ಸಲ್ಲಿ ಇವರೊಬ್ಬರು ಎಂಥ ಸ್ವೀಟ್ ಆರ್ಟ್ ಅಂದರೆ, ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಇವ್ರ ಹೆಸರು ಲಲಿತಾ. ಇವ್ರನ್ನ ಭೇಟಿಯಾದಾಗ ನನಗೆ ತುಂಬ ಟೆನ್ಷನೇ ಆಗಿಬಿಟ್ಟಿತ್ತು. ಅವ್ರ ಶುಗರ್ಸ್ 400ಕ್ಕೆ ಮೇಲೆ ಇರ್ತಾ ಇತ್ತು. 354 ಡೈಲಿ ಆವ್ರೇಜ್ ಇಂದ 162ಗೆ 14 ಡೇಸ್ ಅಲ್ಲೇ ಆಯ್ತು. ಹೇಗೆ? ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಬರೋಕ್ಕಿಂತ ಮುಂಚೆ? ಕಷಾಯಗಳು ಕೂರ್ಕೊಂಡಿದ್ದು ಮೇಡಮ್. ಊಟ ಮಾಮೂಲಿನೇ ತಿಂತಾ ಇದ್ದೆ. ಜಾಸ್ತಿ ಅನ್ನ ರೈಸ್ ಐಟಮ್ ತಿಂತಾ ಇದ್ದೆ. ಮಾತ್ರ ಬಂದ್ಮೇಲೆ ನೀವೆಲ್ಲಾನು ಈ ತರ ಫುಡ್ ತಗೊಳ್ಬೇಕು ಅಂತ ಸಜೆಷನ್ ಮಾಡಿದ್ರು. ಅದಕ್ಕಿಂತ ಮುಖ್ಯವಾಗಿ ಬಂದಿದ ತಕ್ಷಣ ನೀವು ಮತ್ತೆ ನಿಮ್ ಜೊತೆ ಟೀಮ್ ತುಂಬಾ ರೆಸ್ಪೆಕ್ಟ್ ಕೊಡ್ತು. ಅದಕ್ಕೆ ಶುಗರು ನನಗೆ ಅರ್ಥ ಬಿತ್ತು. ನಮ್ಮ ಕಂಪನಿ ನಂಬಿ ಬಂದ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ ಲಲಿತಾ ಅವರ ಕಿಚನಿಂದಾನೆ ಅವರ ಊಟದ ವಿಧಾನವನ್ನು ಬದಲಾವಣೆ ಮಾಡಿದಾಗ ಇಷ್ಟು ಚೆನ್ನಾಗಿ ಶುಗರ್ಸ್ ಕಂಟ್ರೋಲಿಗೆ ಬಂತು ನೋಡಿ. ಇದಕ್ಕಿಂತ ನಮಗೇನು ಬೇಕು? ನಾವೇನು 2 ವಾರದ ಮಾರ್ಗದರ್ಶನ ಕೊಡ್ತೀವೋ ಅವರ ಲೈಫನ್ನು ಅದರ ಮೇಲೆ ಅವರು ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು.